ಶ್ರೀನಿವಾಸ. ಈ ದಿವಸ ನಾನು ಮಾಡಿದ ಕೆಲವೊಂದು ಎಳೆ ಬತ್ತಿ ಮಾಡುವುದನ್ನು ತೋರಿಸುತ್ತಾ ಇದ್ದೇನೆ. ಮೊದಲು ಹತ್ತಿಯನ್ನು ಹಸಿರು ತೆಗೆದು ಕಾಳು ತೆಗೆದು ಹಿಂಜಿ ಇಟ್ಟುಕೊಳ್ಳಬೇಕು. ಎಲ್ಲ ಕೆಲಸಗಳನ್ನು ನಾವೇ ಮಾಡಿದಷ್ಟು ಶ್ರೇಷ್ಠ ಫಲ ಉಂಟು. ಬೇರೆಯವರಿಂದ ಸಹಾಯ ಪಡೆದರೆ ನಮಗೆ ಬಂದ ಫಲದಲ್ಲಿ 6 ಭಾಗ ಬೇರೆಯವರಿಗೆ ಹೋಗುವುದೆಂದು ಹೇಳಲ್ಪಟ್ಟಿದೆ. ಆದ್ದರಿಂದ ಶಕ್ಯವಾದಷ್ಟು ನಾವೇ ಮಾಡುವುದು ಉತ್ತಮ. ಇನ್ನು ಸೋಮವಾರ ಹಾಗೂ ಅಮಾವಾಸ್ಯೆಯ ದಿನ ಹತ್ತಿಯ ಯಾವುದೇ ಕೆಲಸವನ್ನು ಮಾಡಬಾರದು. ಹುಣ್ಣಿಮೆ ಹಾಗೂ ಮಂಗಳವಾರದಂದು ಕಸರು ತೆಗೆಯಲು ಹಾಗೂ ಬತ್ತಿ ಮಾಡಲು ಬರುತ್ತದೆ, ಕಾಳು ತೆಗೆಯಲು ಬರುವುದಿಲ್ಲ. ಉಳಿದ ಎಲ್ಲ ದಿನಗಳಲ್ಲಿ ಬರುತ್ತದೆ. ಸೂರ್ಯಾಸ್ತದ ನಂತರ ಬತ್ತಿ ಮಾಡಲು ಕಾಲು ತೆಗೆಯಲು ಬರುವುದಿಲ್ಲ, ಕಸರು ತೆಗೆಯಲು ಬರುತ್ತದೆ. ಇನ್ನು ನಿತ್ಯಕ್ಕೆ ಬೇಕಾಗುವ ಗೆಜ್ಜೆ ವಸ್ತ್ರವನ್ನು ರಾತ್ರಿಯೂ ಮಾಡಬಹುದೆಂದು ಹೇಳುತ್ತಾರೆ. ಆದರೆ ಲಕ್ಷ ಗೆಜ್ಜೆ ವಸ್ತ್ರ, ಬತ್ತಿ ಯಾವುದೇ ಕೆಲಸವನ್ನು ಸೂರ್ಯಾಸ್ತದ ಮೊದಲು ಮಾಡಬೇಕು. ಇವು ನಾನು ಮಾಡಿದ ಹಾಗೆ ಹೇಳಿದ್ದೇನೆ. ಅವರವರ ಮನೆ ಪದ್ಧತಿ ಹೇಗಿದೆಯೋ ಹಾಗೆ ಮಾಡಬಹುದು. ಹರೇ ಶ್ರೀನಿವಾಸ. ಈ ದಿವಸ ನಾನು ದೇಹದ ಬತ್ತಿ ಮಾಡೋದು ಹೇಳಿಕತ್ತೀನಿ. ದೇಹದ ಬತ್ತಿ ಅಂದ್ರೆ ಹಿಂಗೆ ಮೊದಲ ಎಳೆ ತಕ್ಕೋಬೇಕು. ಎಳೆ ತಕ್ಕೊಂಡು ಒಂದು ಮುಷ್ಟಿ ತುಂಬುವಷ್ಟು ಆಯ್ತಂದ್ರೆ ಅಂಥವು 25 ಅಥವಾ 30 ಮುಷ್ಟಿ ಎಳಿಬೇಕಾಗ್ತದೆ. ಇದಕ್ಕೆ ನೋಡ್ಕೊಂಡು ತಕ್ಕೋಬೇಕು. ಈ ಬತ್ತಿ ನಮ್ಮ ಎತ್ತರ ಎಷ್ಟದ 5 ಫುಟ್ 5 ಫುಟ್ 2 ಇಂಚು ಅಷ್ಟು ಉದ್ದದ 1000 ಎಳೆಯು 2 ಬತ್ತಿ ಆಗ್ಬೇಕು. ಅದನ್ನು ಹ್ಯಾಂಗೆ ಮಾಡೋದನ್ನು ತೋರಿಸ್ತೀನಿ. ನಾನು ಉದ್ದ ಅಷ್ಟು ಮಾಡೋಂಗಿಲ್ಲ, ಖರೆ ಹ್ಯಾಂಗೆ ಸುತ್ತು ತೋರಿಸ್ತೀನಿ. ಈ ಬತ್ತಿ ಜೀವನದಾಗ ಒಮ್ಮೆ ಹಚ್ಚಬೇಕು. ದೇವರೂಪಿ ಬತ್ತಿಯನ್ನು ರುದ್ರದೇವರಿಗೆ ಸಮರ್ಪಣೆ ಮಾಡಬೇಕು. ಎಳೆ ತಕ್ಕೋಬೇಕು. ಇದನ್ನು ಈಗ ಹ್ಯಾಂಗೆ ಸುತ್ತುದು ತೋರಿಸ್ತೀನಿ. ಈಗ ಬತ್ತಿ ಹ್ಯಾಂಗೆ ಮಾಡೋದು ತೋರಿಸ್ತೀನಿ. ಮೊದಲಿಗೆಲ್ಲ ಕಟ್ಟಿಗೆಗೆ ಮಳೆ ಅದು ಬಡೋದು ಮಾಡ್ತಿರ್ತೀವಿ ನಾವು. ಈ ಕಟ್ಟಿಗೆ ಅದು ಸಿಗಂಗಿಲ್ಲದ, ಅದಕ್ಕೆ ಹಿಂಗೆ ಮಣಿಗೆ ಹಿಂಗೆ ದಾರಾಸ ಕಡ್ಡಿ ಸ್ಟಿಕ್ ಮಾಡಿ ಅಥವಾ ಯಾವುದಾರೆ ಭಾರವಾದ ಪಾತ್ರೆಗೆ ಸ್ಟಿಕ್ ಮಾಡಿ ಹಿಂಗೆ ಸುತ್ತಬೇಕು. ಎಳೆ ಈ ಥರ ಎಳೆ ಸುತ್ತಕೊಂಡು ಒಂದು ಸೈಡ್ 500 ಎಳೆ ಆಗಬೇಕು, ಈ ಕಡೆ ಸೈಡ್ನು 500 ಎಳೆ. 1000 ಎಳೆವು 2 ಬತ್ತಿ ಮಾಡಬೇಕು. 2 ಬತ್ತಿ ಮಾಡಿ ರುದ್ರದೇವರಿಗೆ ಸಮರ್ಪಣೆ ಮಾಡಬೇಕು. ಕಡಿಕೆ ಆರತಿ ಹಾಡ ಹೇಳೀನಿ. ಈ ಬತ್ತಿಯನ್ನು ಯಾತ್ರೆಗೆ ಹೋದಾಗ ದೊಡ್ಡ ಈಶ್ವರ ದೇವಸ್ಥಾನದಲ್ಲಿ ಅಥವಾ ನಿಮ್ಮೂರಿನ ಈಶ್ವರ ದೇವಸ್ಥಾನದಲ್ಲಿ ಹಾಗೂ ಕಾರ್ತಿಕ ಶ್ರಾವಣ ಸೋಮವಾರದಂದು ಹಚ್ಚಬಹುದು. ಹಾಗೂ ಯಾವುದೇ ದೀಪವನ್ನು ಹಚ್ಚಿದರೂ ಅನಂತ ಫಲ ಎಂದು ಎಲ್ಲ ಕಡೆ ಹೇಳಿದ್ದಾರೆ. ಕಾರಣ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಮಾಡುವ ಕರ್ಮವನ್ನು ಹರಿಗೆ ಸಮರ್ಪಿಸಬೇಕು. ಈಗ ದೇಹದ ಬತ್ತಿ ಹಚ್ಚುವಾಗ ಹೇಳುವ ಶಂಕರನ ಆರತಿ ಹಾಡು. ಜಯಮಂಗಲಂ ನಿತ್ಯ ಶುಭಮಂಗಲಂ ಮಂಗಲಂ ಶಿವ ಸರ್ವ ಶಂಕರೇಶಾನತೆ. ಜಯಮಂಗಲಂ ನಿತ್ಯ ಶುಭಮಂಗಲಂ ಮಂಗಲಂ ಭವಭರ್ಗವಸಿತಾಂಗತೆ. ಮಂಗಲಂ ವೃಷವಾಹ ವೇದಾಂತ ವೇದ್ಯತೆ. ಮಂಗಲಂ ಹರ ದಿಗಂಬರ ವೇಷತೆ. ಜಯಮಂಗಲಂ ನಿತ್ಯ ಶುಭಮಂಗಲಂ ಯಕ್ಷಪತಿ ಮಿತ್ರಾಯ ಪಕ್ಷಿರಥ ಪೌತ್ರಾಯ ದಕ್ಷಮಖ ವಿದ್ವಾಂಸನ ಕ್ಷಮಾಯ ತ್ರಕ್ಷಾಯ ಕಾಕೋಲ ಭಕ್ಷಾಯ ಕೃತನಗರ ಶಿಕ್ಷಾಯ ದ್ರಾಕ್ಷಾಯಣಿ ಪ್ರಿಯಾಯ. ಜಯಮಂಗಲಂ ನಿತ್ಯ ಶುಭಮಂಗಲಂ ಮಂಗಲಂ ಶಿವ ಸರ್ವ ಶಂಕರೇಶಾನತೆ. ಜಯಮಂಗಲಂ ನಿತ್ಯ ಶುಭಮಂಗಲಂ ಜನಿತ ಗಜತುಂಡಾಯ ಗುಣಗಣಕರಂಡಾಯ ಬ್ರಹ್ಮಾಂಡ ನಿರ್ಮಾಣ ಪಂಡಿತಾಯ ಚಂಡಾಯ ಕನಕ ಕೋದಂಡಾಯ ಕಮನೀಯ ಕಾಂಡಾಯ ದಿಂಡೀರ ಪಾಂಡುರಾಯ. ಜಯಮಂಗಲಂ ನಿತ್ಯ ಶುಭಮಂಗಲಂ ಮಂಗಲಂ ಶಿವ ಸರ್ವ ಶಂಕರೇಶಾನತೆ. ಜಯಮಂಗಲಂ ನಿತ್ಯ ಶುಭಮಂಗಲಂ.
प्रणतार्तिभङ्गाय दुर्गापरङ्गाय रुक्महृदयाब्जभङ्गायिताय साङ्गाय शिक्षितानङ्गाय दमितमातङ्गाय गङ्गाम्बुमूर्ध्निजाय जयमङ्गलं नित्यशुभमङ्गलं मङ्गलं शिवशर्वशङ्करेशानते जयमङ्गलं नित्यशुभमङ्गलं. ಶ್ರೀಕೃಷ್ಣ ಅರ್ಪಣಮಸ್ತು.